ಪರ್ವ ಬಿಗ್ ಇಂಪ್ಯಾಕ್ಟ್ ನ್ಯೂಸ್ ಒಂದು ಸಿಗ್ತಾ ಇದೆ. ಪರ್ವ ನ್ಯೂಸ್ ಅಶ್ಲೀಲ ಸರ್ದಾರರು ಕಾರ್ಯಕ್ರಮದ ಬಿಗ್ ಫಲಶ್ರುತಿ ನಮಗೆ ಸಿಗ್ತಾ ಇರುವಂತದ್ದು. ಗಿಡ್ಡಶಂಕರ ಎನ್ನುವ ವ್ಯಕ್ತಿಯ ಅಶ್ಲೀಲದ ಆಧರಿಸಿ ಸುದ್ದಿ ಮಾಡಿತ್ತು ಪರ್ವ ನ್ಯೂಸ್. ಕಾಲ್ ಮಾಡಿ ಕ್ಲಾಸ್ ತಗೊಳ್ಳಿ ಎಂದು ಎಚ್ಚರ ಕೂಡ ನೀಡಿತ್ತು. ಶಿವಪುತ್ರ ಬಾಗೇವಾಡಿಯ ಗಜಮಾ ಎನ್ನುವ ಅಶ್ಲೀಲ ವಿಡಿಯೋಗಳ ವಿರುದ್ಧವೂ ಸುದ್ದಿ ಬಿತ್ತರಿಸಿತ್ತು. ಆದರೆ ಸದ್ಯಕ್ಕೆ ಎಲ್ಲ ವಿಡಿಯೋಗಳು ಯೂಟ್ಯೂಬ್ನಿಂದ ಡಿಲೀಟ್ ಆಗಿದೆ. ಜೊತೆಗೆ ಕಲಾವಿದರಿಂದಲೂ ಹೋರಾಟದ ಫಲಶ್ರುತಿಗೆ ಸುಮಾರು 586 ಅಶ್ಲೀಲ ಹಾಡಿಗಳು ಈಗಾಗಲೇ ಯೂಟ್ಯೂಬಿನಿಂದ ಡಿಲೀಟ್ ಆಗಿರುವಂತಹ ಸುದ್ದಿ ಸಿಗ್ತಾ ಇದೆ. ದಯವಿಟ್ಟು ನಮಗೆ ಕಾಲ್ ಮಾಡಿ ತೊಂದರೆ ಕೊಡಬೇಡಿ, ಇನ್ನು ಮುಂದೆ ಅಶ್ಲೀಲ ಸ್ಕಿಟ್ ಮಾಡಲ್ಲ ಎಂದು ಗಿಡ್ಡಶಂಕರ ಎಂಬ ಯುವಕ ಮಾಡಿದ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ. ಸಮಗ್ರ ಉತ್ತರ ಕರ್ನಾಟಕದ ಕಲಾವಿದರು ಕೂಡ ಅಶ್ಲೀಲ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಹೋರಾಟದ ಧ್ವನಿಗೆ ಜಯ ಸಿಗುತ್ತಿರುವ ಗಳಿಗೆ ಸಾಕ್ಷಿಯಾಗಿದೆ. ಎಸ್, ನೀವೇನು ಕಳೆದ ಒಂದು 10 ದಿನಗಳಲ್ಲಿ ಒಂದೆರಡು ಎಪಿಸೋಡನ್ನು ನಾವು ಮಾಡ್ತೀವಿ. ಕಾರ್ಯಕ್ರಮದ ಹೆಸರು ಕಾಲ್ ಮಾಡಿ ಕ್ಲಾಸ್ ತಗೊಳ್ಳಿ ಅಂತ ಹೇಳಿ ಅಶ್ಲೀಲ ಸ್ಕಿಟ್ಗಳನ್ನು ಮಾಡಿ ಒಂದು ಚಿತ್ರದ ಮುಖಾಂತರ ತೋರಿಸಿರುವಂಥ ಇಬ್ಬರು ವ್ಯಕ್ತಿಗಳು ಏನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಈ ವ್ಯಕ್ತಿ ತುಂಬ ಚಿಕ್ಕ ಹುಡುಗ. ಇವನು ಮಾತನಾಡಿರುವಂತಹ ಮಾತುಗಳನ್ನು ಆಧರಿಸಿ ಒಂದು ಸುದ್ದಿಯನ್ನು ಮಾಡಿದ್ವಿ. ಜೊತೆಗೆ ಇವನ ನಂಬರ್ ಮತ್ತು ಇವರ ಫೋಟೋಗಳನ್ನು ಹಾಕಿದ್ವಿ. ಸೊ ನಮ್ಮ ವೀಕ್ಷಕರೆಲ್ಲರೂ ಕೂಡ ಇವ್ರಿಗೆ ಕಾಲ್ ಮಾಡಿ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ. ಸೊ ಕಡೆಗೂ ಕೂಡ ಬದಲಾವಣೆ ಆಗಿರೋದೇ ನಿಜಕ್ಕೂ ನಮಗೆ ಖುಷಿ ಅಂತ ಹೇಳಬಹುದು. ಜೊತೆಗೆ ಶಿವಪುತ್ರ ಬಾಗೇವಾಡಿ ಅದ್ಭುತ ಕಲಾವಿದ. ಆದರೆ ಗಜಮಾ ಅನ್ನುವಂತಹ ಒಂದು ಅಶ್ಲೀಲ ಪದವನ್ನು ಬಳಕೆ ಮಾಡಿ ಇಡೀ ಉತ್ತರ ಕರ್ನಾಟಕದ ಸ್ವಾಸ್ಥ್ಯ ಹಾಳು ಮಾಡಿದ್ದ. ಸುದ್ದಿ ಬಿತ್ತರಿಸಿದ ಕೆಲವು ಗಂಟೆಗಳಲ್ಲಿ ಗಜಮಾ ಅನ್ನುವಂತಹ 5 ಪಾಠಗಳನ್ನು ವಿಡಿಯೋದಿಂದ ಡಿಲೀಟ್ ಮಾಡಿರುವಂಥದ್ದು ನಮ್ಮ ಒಂದು ಪರ್ವ ಬಿಗ್ ಇಂಪ್ಯಾಕ್ಟ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ಈ ಗಿಡ್ಡಶಂಕರ ಮತ್ತು ಅವನ ಸಹಚರರು ನಮ್ಮ ಕಾರ್ಯಕ್ರಮದಿಂದ ಆದ ಬದಲಾವಣೆ ಜೊತೆಗೆ ಅವ್ರಿಗೆ ಎಷ್ಟು ಕಾಲ್ ಮಾಡಿ ಏನೆಲ್ಲ ಮಾತಾಡಿದ್ದಾರೆ ಅನ್ನುವಂಥದ್ದನ್ನು ಇನ್ಮೇಲೆ ನಾವು ಅಶ್ಲೀಲ ಹಾಡುಗಳನ್ನು ಅಶ್ಲೀಲ ಸಾಹಿತ್ಯವನ್ನು ಮಾಡಲ್ಲ ಅನ್ನುವಂಥ ಒಂದು ವಿಡಿಯೋ ಸದ್ಯಕ್ಕೆ ವೈರಲ್ ಆಗ್ತಿದೆ. ನೋಡ್ಕೊಂಬನ್ನಿ. ಎಲ್ಲರಿಗೂ ಸ್ವಾಮಿ ಶರಣಮಯ್ಯಪ್ಪ. ವಿಷಯ ಏನಂದ್ರೆ ಭಾಳ ಜನ ಫೋನ್ ಮಾಡಿ ಒಂದ್ ದಿನಕ್ಕೆ 20-30 ಮಂದಿ ಫೋನ್ ಮಾಡಿ ಭಾಳ ಟಾರ್ಚರ್ ಮಾಡಾಕತ್ತೀರಿ. ಮೊನ್ನೆ ನೋಡ್ರಿ ಬಿಜಾಪುರದೊಳಗೆ ಎಲ್ಲಾ ಹಿರಿಯ ಕಲಾವಿದರು, ಪತ್ರಿಕಾ ಮಾಧ್ಯಮದವರು ಮತ್ತು ಪೊಲೀಸ್ ಇಲಾಖೆದವರು ಎಲ್ಲರೂ ಕೂಡಿ ಇನ್ನು ಮುಂದೆ ಡಬಲ್ ಮೀನಿಂಗ್ ಮಾತಾಡೋರ ಮೇಲೆ ಕ್ರಮ ಕೈ ತಗೋತೀವಿ ಅಂತ ಹೇಳ್ಯಾರ. ಹೇಳಿದ್ರು ನೀವು ಭಾಳ ಅಂದ್ರೆ ಭಾಳ ಫೋನ್ ಹಚ್ಚಿ ನಮ್ಗೆ ಟಾರ್ಚರ್ ಮಾಡಾಕತ್ತೀರಿ. ನಿಮ್ಗೆ ಕೈ ಮುಗಿದು ಕೇಳ್ಕೊತೀವ್ರಿ. ಈ ಕಲಾವಿದರು, ಉತ್ತರ ಕರ್ನಾಟಕದ ಕಲಾವಿದರು ಅವ್ರು ಏನ ನಿರ್ಧಾರ ತಗೋತಾರೆ, ಹಿರಿಯ ಕಲಾವಿದರು, ಅವ್ರಿಗೆ ನಾವು ಬದ್ಧವಾಗಿರ್ತೀವಿ. ದಯವಿಟ್ಟು ಫೋನ್ ಹಚ್ಚಿ ಕಿರಿಕಿರಿ ಮಾಡಬೇಡ್ರಿ. ಯಾಕಂದ್ರೆ ಒಬ್ಬೊಬ್ರು ಕುಡ್ದು ಮಾತಾಡ್ತಾರ, ಒಬ್ಬೊಬ್ರು ನಿಮ್ಗೆ ಅಕ್ಕಂಗಿರ ಅದಾರಿಲ್ಲ, ನಿಮ್ಗೆ ತಾಯಿ ತಂದೆ ಅದಾರಿಲ್ರಿ, ನಿಮ್ಗೆ ಹೆಂಗ್ ಅಕ್ಕಂಗಿರ್ ಇರ್ತಾರಲ್ಲ ನಮಗೂ ಹಂಗ ಅಕ್ಕಂಗಿರ್ ಇರ್ತಾರ, ನಮಗೂ ಹಂಗ ತಾಯಿ ತಂದಿರ್ ಇರ್ತಾರ. ಡಬಲ್ ಮೀನಿಂಗ್ ಪದ ಈ ಆಲ್ಮಟ್ಟಿ ಹನುಮಂತನ ಮನೆಯಾಗಲಿ ಈ ಶಂಕರ ಸ್ವಾಮಿ ಮನೆಯಾಗಲಿ ಹುಟ್ಟಿಲ್ಲ. ನಾವು 30 ವರ್ಷದಿಂದ ನಾಟಕ ನೋಡ್ಕೊತ ಬರಾಕತ್ತೇವ್ರಿ. ನಾವು ಒಂದ್ ಸ್ವಲ್ಪ ಮಾತಾಡೋದ್ರೊಳಗ ನಾಲ್ಗೆ ಒಂದ್ ಸ್ವಲ್ಪ ಹಿಡಿದಾಗಿರ್ಲಿ. ಫೋನ್ ನಂಬರ್ ಸಿಕ್ಕಾವಂತೇಳಿ ಎಕಡೆ ಬೇಕು ಕಡೆ ಮಾತಾಡಕ್ ಹೋಗ್ಬೇಡ್ರಿ ನೀವು. ಇನ್ನೊಂದು ಏನ್ ಹೇಳ್ತೇವೆ ಅಂದ್ರಿ, ನಮ್ಮ ಉತ್ತರ ಕರ್ನಾಟಕದ ಹಿರಿಯ ಕಲಾವಿದ್ರು ಅವ್ರು ಏನಂತಾರಲ್ಲ ಆ ಮಾರ್ಗದರ್ಶಿಯಲ್ಲಿ ನಾವು ಇರ್ತೇವಿ. ನಮ್ಗೆ ಫೋನ್ ಹಚ್ಚಿ ಕಿರಿಕಿರಿ ಅದು ಮಾಡೋದು ಮಾಡಬೇಡ್ರಿ. ಮತ್ತೆ ಅಕಸ್ಮಾತ್ ನೀವು ಹಿಂಗ ಡೈಲಿ ಫೋನ್ ಹಚ್ಚಕತ್ತೀರಂದ್ರ ನಾವು ಮಾಲಿ ತೆಗೆದ ಮೇಲೆ ಮತ್ತೆ ನಾವು ನೀವು ಏನ್ ಮಾತಾಡ್ತಿರಲ್ಲ ನಾವು ಮಾತಾಡ್ಬೇಕಾಗಿದ್ರಿ. ನಾ ಈಗ ಹೇಳಕತ್ತೀನಿ, ಸ್ವಾಮಿ ಶರಣಮಯ್ಯಪ್ಪ, ಇನ್ನು ಮುಂದೆ ನಾವು ಡಬಲ್ ಮೀನಿಂಗ್ ವಿಡಿಯೋ ಮಾಡುವುದಿಲ್ಲ, ಮಾತಾಡುವುದೂ ಇಲ್ಲ, ಸಾಂಗ್ ಡಬಲ್ ಮೀನಿಂಗ್ ಸಾಂಗ್ನು ಬರೆಯೋದಿಲ್ಲ. ನಮಗೂ ಗೊತ್ತೈತ್ರಿ ಸಾಹಿತ್ಯ. ಈಗ ನಮ್ಮನ್ನು ನೀವು ಕಲಾವಿದರಂತ ಗುರುತಿಸಿರಂದ್ರ ನಾವು ನಮ್ಮ ಸಮಾಜಕ್ಕೆ ಏನಾರೇ ಒಂದು ನಮ್ಮಿಂದ ಒಳ್ಳೆ ಕಂಟೆಂಟ್ ಹೋಗ್ಲಿ ಅಂತ ಬಯಸ್ತೀವಿ. ಇನ್ನು ಮುಂದೆ ಕಂಟೆಂಟ್ ಕೊಡ್ತೇವ್ರಿ. ಇನ್ನು ಮುಂದೆ ಡಬಲ್ ಮೀನಿಂಗ್ ವಿಡಿಯೋ ಮಾಡೋದಿಲ್ಲ, ಮಾತಾಡೋದಿಲ್ಲ. ಸ್ವಾಮಿ ಶರಣಮಯ್ಯಪ್ಪ, ನಮಸ್ಕಾರ. ನಮ್ ಕಡೆ ಏನಿದ್ರೆ ಕ್ಷಮೆ ಇರ್ಲಿ.